ಗೀತಾ ಗೀತಾ ಇನ್ನೇನು ಆ ಗೀತಾಳ ಬಾಡಿ ನೀರಲ್ಲಿ ತೇಲ್ಬೇಕು. ಅಷ್ಟರಲ್ಲಿ ಹೀರೋ ಥರ ಬಂದು ಆ ವಿಜಯ್ ಕಾಪಾಡಿಬಿಟ್ಟ. ನಾನಿವಾಗ ಮೇಡಮ್ಗೆ ಫೋನ್ ಮಾಡಿ, ಮೇಡಮ್ ನಿಮ್ಮ ಮಗನ ನನ್ನ ಪ್ಲ್ಯಾನ್ ಆನ್ ಮಾಡ್ದೆ ಅಂತ ಹೇಳಿದ್ರೆ ಅವರು ನನ್ನನ್ನೇ ಬೈತಾರೆ. ಏನು ಮಾಡಲಿ? ಏನಾದ್ರು ಕೆಲಸ ಮಾಡಬೇಕು ಅಂದರೆ ಈ ಥರ ಕೆಸರು ಕೆಟ್ಟು ಬರುತ್ತೆ, ತೊಳ್ಕೊಬೇಕಲ್ಲ, ನೀರಿದೆ. ಯೋ ಏನಯ್ಯ ಮಾಡ್ತಾ ಇದ್ಯಾ? ಹರೀಶ ನೋಡೋ ಏನು ಮಾಡ್ತಿದ್ಯಾ ನೋಡೋ. ಏನಯ್ಯ ಮಾಡ್ತಿದ್ಯಾ? ಸರ್ ಕಾಲು ತೊಳ್ಕೊತಾ ಇದ್ದೀನಿ ಸರ್. ಅದು ಪೆಟ್ರೋಲ್ ಪೈಪಯ್ಯ, ಅದರಲ್ಲಿ ಕಾಲು ತೊಳ್ಕೊತಾರೆ ಯಾರು? ಅದು ಹೋಗಿ, ಅಲ್ಲಿದೆ ನೀರು. ಹೋಗು ಹೋಗು ಹೋಗಯ್ಯ. ಸುಮ್ಮನೆ ಬಂದ್ಬಿಡ್ತೀರಾ? ವಿಜಿ ನಿನ್ನ ಯಾವ ಲೆವೆಲ್ಗೆ ಲವ್ ಮಾಡ್ತಿದ್ದಾನೆ ಅಂತ ಇವಾಗ ಅರ್ಥ ಆಗೋಯ್ತು ಗೀತಾ. ನಿನ್ನ ನೀರಿಂದ ಮೇಲೆತ್ಬೇಕಾದ್ರೆ ನೀನು ಉಸಿರಾಡ್ತಾನೆ ಇರಲಿಲ್ಲ ಕಣೆ. ವಿಜಿ ಎಷ್ಟು ಕಿರ್ಚ್ಕೊಳ್ತಿದ್ದ ಗೊತ್ತಾ? ಗೀತಾ ಎದಳು, ಗೀತಾ ಕಣ್ಬಿಡು, ನಿನ್ನ ಏಳ್ಸೋಕೆ ಅವನು ಒದ್ದಾಡ್ತಿದ್ದ ಕಣೆ. ಪನಿ ಸರಿ ಗರಿ 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 ಸನಿ ಸರಿ ಗಮರೆ ಮಗಮ. ನೀನ್ ಹೊಟ್ಟೆ ನದ್ನಿ ನೀರ್ ಆಚೆ ಹಾಕ್ಸೋ ಪ್ರಯತ್ನ ಮಾಡ್ದೆ, ನೀರ್ ಆಚೆ ಬಂತು ಅಷ್ಟೇ, ನಿನಗೆ ಪ್ರಜ್ಞೆನೇ ಬಂದಿಲ್ಲ ಗೀತಾ. ಗೀತಾ ನಿಜ ಹೇಳ್ತೀನಿ ಕಣೆ, ನಾವೆಲ್ಲ ನಿನಗೇನೋ ಆಗೋಯ್ತು, ನೀನಿಲ್ಲ ಅಂತ ಕಂಗಾಲಾಗೋಗ್ ಬಿಟ್ಟಿದ್ವಿ ಕಣೆ. ಆದ್ರೆ ವಿಜಿ ಹಿಂದೆ ಮುಂದೆ ಯೋಚನೆ ಮಾಡ್ದೆ ನಿನ್ ತುಟಿ ಮೇಲೆ ಅವನ್ ತುಟಿ ಇಟ್ಟು ಉಸಿರು ಕೊಟ್ಟ ಗೀತಾ. ಹೌದು ಕಣೆ ಗೀತಾ, ಈಗ ನೀನ್ ಜೀವಂತವಾಗಿರೋಕೆ ಅವನೇ ಕಾರಣ. ಆ ದಿನ ಬಾಂಬ್ ಬ್ಲಾಸ್ಟ್ ಆದಾಗ ನೀನು ಅವನಿಗೆ ರಕ್ತ ಕೊಟ್ಟು ಉಳಿಸ್ಕೊಂಡೆ, ಇವತ್ತು ನೀನು ನೀರಲ್ಲಿ ಬಿದ್ದಾಗ ಅವ್ನು ನಿನಗೆ ಉಸಿರು ಕೊಟ್ಟು ಉಳಿಸ್ದ ಕಣೆ. ನಿಜವಾದ ಗಂಡ ಹೆಂಡತಿ ಅಂದ್ರೆ ನೀವೇ ಕಣ್ರೆ. ಜೀವಕ್ ಜೀವ ಕೊಡೋ ಜೋಡಿ ನೀವು. ನಿನ್ ತುಟಿ ಮೇಲೆ ಅವನ್ ತುಟಿ ಇಟ್ಟು ಉಸಿರು ಕೊಟ್ಟ ಗೀತಾ. ಅವನ್ ತುಟಿ ನನ್ ತುಟಿ ಮೇಲೆ ಇಟ್ಟ ಅಂದ್ಯಲ್ಲ, ಅದಕ್ಕೆ ಬಾಯಿ ತೊಳ್ಕೊತಾ ಇದ್ದೀನಿ. ಅಲ್ಲ, ಅವ್ನ್ ಬೇಡ ಬೇಡ ಅಂತ ದೂರ ತಳ್ತಿದ್ರು, ಅವ್ನ್ ಯಾಕೆ ನನ್ನನ್ನು ಉಳಿಸ್ಕೋಬೇಕು? ನಿನಗ್ ನೀನ್ ಬೇಡ ಅಂದ್ರು ಅವನಿಗೆ ನೀನ್ ಬೇಕು ಗೀತಾ, ಅದೇ ಪ್ರೀತಿ. ಈಗ ಬಾಯಿ ತೊಳ್ಕೊತಿದ್ಯಲ್ಲ ನೀನು, ಇದೇ ತರ ನಿನ್ ಮನ್ಸನ್ನು ತೊಳ್ಕೊಳಕ್ಕಾಗತ್ತಾ? ಆದ್ರೆ ನಿನ್ ಜೀವ ಉಳಿಸಿರೋ
ವಿಜಿಗೆ ಥ್ಯಾಂಕ್ಸ್ ಹೇಳು. ಹೆಣ್ಣಿಲ್ಲ ಬೆಳ್ಳಿಲ್ಲ ಟಾಮ್ ಟು ಫೈ ಕ್ವಾರ್ಟರ್. ಸರಿ, ಹುಡುಗಿಯರಿಗೆ ಯಾವ ಟಾಸ್ಕ್ ಕೊಡೋದು? ನೀನ್ ಹೇಳ ಸದಾ. ಯಾವನವನು ತಲೆ ಮೇಲೆ ಹಾಕ್ಬಿಡ್ತೀನಿ ನೋಡಮ್ಮ. 1 ನಿಮಿಷದಲ್ಲಿ ಹುಡುಗಿಯರು ಹಾಕೊಳ್ಳುವಂತ 20 ಡ್ರೆಸ್ ಹೆಸರನ್ನ ಹೇಳ್ಬೇಕಾಗುತ್ತೆ. ಹೇಳ್ತೀರಲ್ವಾ? ಶುರು ಮಾಡಿ. ನಾನು ಸರ್. ಸರ್ ನಾನು ಟೈಮ್ ನೋಡ್ಕೋತೀನಿ ಸರ್. ನೋಡ್ಕೊಳಪ್ಪ, ಟೈಮ್ ಬಿಟ್ರೆ ಇನ್ನೇನು ಗೊತ್ತಿದೆ ನಿನಗೆ? ಸರಿ, 1 2 3. ಸರ್ ಓದ್ಲಾ ಸರ್? ಗೊತ್ತಾಯ? ಬೇಗ ಬೇಗ ಬೇಗ. ಕುರ್ತಾ, ಚೂಡಿದಾರ್, ಲಂಗ ದಾವಣಿ, ಪ್ಲಾಜೋ, ಡಂಗ್ರಿ, ಪಿನಾಪೋರ್, ಆಮೇಲೆ ಸಿಂಕು. ಕಮೋನ್ ಕಮೋನ್ ಸಿಂಕು, ಬೇಗ ನೆನ್ಪು ಮಾಡ್ಕೋ. ಚೂಡಿದಾರ್. ಸರ್, ಸೋತವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸಿಂಕುಗೆ 20 ಬಸ್ಗೆ ಹೊಡಿಲೇಬೇಕು. ಸಿಂಕು ಪ್ಲೀಸ್ ಹೊಡಿಯೇ. ಬರೀ 20 ಬಸ್ಗೆ ಅಲ್ವಾ? ನನ್ನ ಮರ್ಯಾದೆ ಪ್ರಶ್ನೆ ಕಣೆ ಸಿಂಕು. ಕಮಾನ್, ಯು ಕ್ಯಾನ್ ಡೂ ಇಟ್ ಸಿಂಕು. ಓ ಇಲ್ಲ ಸಾಕಪ್ಪ. ಹುಡುಗರ ಕಡೆಯಿಂದ ಯಾರು ಬರ್ತೀರಾ? ಬನ್ನಿ. ಇನ್ಯಾರು ಬರ್ತಾರೆ ಸರ್? ನಾನೇ ಬರೋದು. ನೀವು 1 and only ವಿಜಯ್. 2 ನಿಮಿಷದಲ್ಲಿ 30 ಆಟಗಳ ಹೆಸರು ಹೇಳ್ಬೇಕು. ಇಷ್ಟೀಸಿ ಟಾಸ್ಕ ಸರ್? ಪಾಠ 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 ಅಂತ ಹೇಳ್ತೀನಿ ನೋಡಿ. ಇವಾಗ ಟೈಮ್ ನೋಡ್ಕೊಳ ಸರ್. ಸ್ಟಾರ್ಟಾ? ಸ್ಟಾರ್ಟ್. ಕ್ರಿಕೆಟ್, ಟೆನ್ನಿಸ್, ವಾಲಿಬಾಲ್, ಥ್ರೋಬಾಲ್, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಖೋಖೋ, ಕಬಡ್ಡಿ, ಕಣ್ಣ ಮುಚ್ಚಾಲೆ ಆಟ, ದಂಶರಾಟ್ಸು, ಕ್ಯಾರಂ ಬೋರ್ಡ್, ಚೌಕಬಾರ, ಹಾವು ಏಣಿ, ಕೆರೆದಂಡೆ, ಅಲುಗುಲಿ ಮನೆ, ಚೆಸ್, ಕ್ಯಾರಮ್, ಪಗಡೆ, ವಿಷ ಅಮೃತ, ಡಾಂಕಿ ಮಂಕಿ, ಮರ್ಕೋತಿ, ನಾಯಿ ಮೂಳೆ, ಕಲ್ಲಾಟ, ಕಡ್ಡಿ ಆಟ, ಲಗೋರಿ. ಕರೆಕ್ಟ್ ಟೈಮಿಗೆ ಮುಗಿಸ್ದೆ ಕಡ ಸರ್. ನೋಡಿ ಸರ್ ಇಲ್ಲಿ. ಓಹ್ ಸೂಪರ್. ಏನು ಮೆಮೊರಿ ಸಕ್ಕತ್ತಾಗಿದೆ. ಹುಡುಗರಿಗೆ ಯಾವತ್ತು ತಲೆ ಇರೋರ, ಆದ್ರೆ ಹುಡುಗಿರಿಗೆ ತಲೆ ಆರ್ಟು ಎರಡೂ ಇರಲ್ಲ. ಇವಾಗ ನಾನ್ ಆಡ್ತೀನಿ. ಹುಡುಗಿರ್ಗೂ ತಲೆ ಇದೆ ಅಂತ ನಾನ್ ಪ್ರೂವ್ ಮಾಡ್ತೀನಿ. ತಲೆ ಇದೆ ಅಂತ ಏನೋ ಕಾಣಿಸ್ತಿದೆ, ಆದ್ರೆ ಈ ದಿಲ್ ಅಂತಾರಲ್ಲ ಆರ್ಟ್, ಅದಿದೆ ಅಂತ ಪ್ರೂವ್ ಮಾಡ್ಬೇಕಷ್ಟೆ. ಅಪ್ಪ, ದಿಲ್ ದಿಲ್ ಅಂತ ನೀನು ಆ ಕಡೆಗೆ ಹೋಗ್ಬಿಟ್ರೆ ಆಮೇಲೆ ಇವ್ರಪ್ಪ ನನ್ನನ್ನು ಜೈಲಿಗೆ ಕಳಿಸ್ಬಿಡ್ತಾನೆ. ಈ ಕಡೆ ಬಾ, ಬಾಯ್ ಕಡೆ ಬಾ. ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸರಿ, ಇವ್ರಿಗೆ ಏನು ಟಾಸ್ಕ್ ಕೊಡ್ತೀರಪ್ಪ? 1 ನಿಮಿಷದಲ್ಲಿ ನಮ್ಮ ದೇಶದ ಎಲ್ಲ ರಾಜ್ಯದ ಹೆಸರು ಹೇಳ್ಬೇಕು. 1 ಸೆಕೆಂಡ್ ಲೇಟ್ ಆದ್ರೂ ಶಿಕ್ಷೆ ಗೌರವಾಗಿರುತ್ತೆ ಸರ್. ಓ, ಒಳ್ಳೆ ಟಾಸ್ಕ್ ಅಪ್ಪ. ಹೇಳ್ತೀನಮ್ಮ? ಸರ್, ಶಿಕ್ಷೆ ತಗೊಳ್ಳೋ ಪರಿಸ್ಥಿತಿ ನನಗೆ ಬರಲ್ಲ. ಟೈಮ್ ನೋಡ್ಕೋ. ಸಿಟಿ ಟೈಮ್ ನೋಡ್ತಾನೆ ಇದೀನಿ ಮೇಡಮ್. ಸರ್, ನಿಮಗೆ ಹೇಳಿದ್ದು, ನೀವು ಟೈಮ್ ನೋಡ್ಕೊಳ್ಳಿ ಸರ್. ಸುಲ್ಮಿ ರೆಡಿ ಏನಪ್ಪ? ಮೊದಲ ಸರ್ ಒತ್ಕೋ. ಕರ್ನಾಟಕ, ಗೋವಾ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಪಂಜಾಬ್, ಗುಜರಾತ್, ಡೆಲ್ಲಿ, ಅರುಣಾಚಲ್ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಬಿಹಾರ್, ಜಾರ್ಖಂಡ್, ಮಣಿಪುರ್. ಸೂಪರ್ ಅಮ್ಮ ನೀನು, ಸೂಪರ್. ಸೂಪರ್ ಮೆಮೊರಿ ಮೇಡಮ್ ನಿಮ್ಗೆ. ಸೂಪರ್ ಆಗಿ ಹೇಳಿದ್ರಿ. ಆದ್ರೆ 1 ನಿಮಿಷಕ್ಕಿಂತ 1 ಸೆಕೆಂಡ್ ಜಾಸ್ತಿ ತಗೊಂಡ್ರಿ. ಆದ್ರೂ ಎಲ್ಲ ರಾಜ್ಯಗಳ ಹೆಸರು ಹೇಳಿದ್ರಿ ಮೇಡಮ್. ಸರ್,
ಹಾಗಿದ್ರೆ ಸೋತಾಗೆ ಅಲ್ವಾ ಸರ್? ಏನು ಸರ್ ಪಾಪ ಅಲ್ವಾ, 1 ಸೆಕೆಂಡ್ ತಾನೆ. ನಾನು ಮೊದಲೇ ಹೇಳಿದ್ದೀನಿ, 1 ಸೆಕೆಂಡ್ ಆ ಕಡೆ ಈ ಕಡೆ ಆದರೂ ಶಿಕ್ಷೆ ಘನಘೋರವಾಗಿರುತ್ತೆ ಅಂತ. ಸರ್ ನಾನು ರೆಡಿ ಸರ್. ಇದಕ್ಕಿಂತ ಒಳ್ಳೆ ಚಾನ್ಸು ಬೇರೆ ಯಾವುದು ಸಿಗೋದಿಲ್ಲ. ಇವಾಗ ನಾನೇನಾದರೂ ಮಾಡಲೇಬೇಕು. ಶಿಕ್ಷೆ ಕೊಡಕ್ಕೆ ನಾವು ರೆಡಿ ಮೇಡಮ್. ಆದರೆ ನಮ್ಮ ಮುದ್ದು ಹೆಂಡತಿಗೆ ಏನು ಶಿಕ್ಷೆ ಕೊಡೋಣ? ಓಕೆ ಓಕೆ ಕೂಲ್. ಏನಯ್ಯ ಮಾಡ್ತಿದ್ಯಾ? ಸರ್ ಕಾಲು ತೊಳ್ಕೊತ ಇದ್ದೀನಿ ಸರ್. ಅದು ಪೆಟ್ರೋಲ್ ಪೈಪಯ್ಯ. ಸರ್ ನಾನೊಂದು ಹೇಳ್ತೀನಿ, ಯಾರು ತಪ್ಪ ತಿಳ್ಕೊಂಬಿಡಿ. ಇಂಥ ಕೊರೆಯುವ ಚಳಿ ಟೈಮಲ್ಲಿ ಮೈ ಮೇಲೆ ತಣ್ಣೀರು ಹಾಕ್ಬಿಟ್ರೆ, ಯಾಕೆಂದ್ರೆ ನಮ್ಮೂರು ಜಾತ್ರೆ ಟೈಮಲ್ಲಿ ನಾವೆಲ್ಲ ಹೀಗೆ ಸರ್ ಮಾಡ್ತಾ ಇದ್ದಿದ್ದು. ಏನು ಡಬ್ಬ ಐಡಿಯಾ ಕೊಡ್ತೀಯ? ಬೇಡ ಬೇಡ, ನನ್ನ ಹೆಂಡತಿಗೆ ನೆಗಡಿ ಆಗುತ್ತೆ. ವಿಜಿ ಪನಿಷ್ಮೆಂಟ್ ಅಂದ್ರೆ ಪನಿಷ್ಮೆಂಟ್ ಏನ್ರಪ್ಪ? ಮೇಡಮ್ ಸ್ವಲ್ಪ ದೂರ ನಿಂತ್ಕೊಂತೀರಾ? ಇಲ್ಲಾಂದ್ರೆ ಮಿಕ್ತವ್ರು ಎಲ್ರಿಗೂ ನೀರಾಗತ್ತೆ. ಹಾ ಏಯ್ ಆನ್ ಮಾಡ. ಸುಶೀಲಾ, ಏ ಸುಶೀಲಾ, ಏ ಸುಶೀಲಾ, ಒಲೆ ಮೇಲೆ ಏನಾದರೂ ಇಟ್ಟಿದ್ದೇನೆ, ಸೀದ ವಾಸನೆ ಬರ್ತಾ ಇದೆ. ಗ್ಯಾಸ್ ಮೇಲೆ ಏನೂ ಇಟ್ಟಿಲ್ಲ. ಮತ್ತೆ ಇಷ್ಟೊಂದು ಸುಟ್ಟು ವಾಸನೆ ಬರ್ತಿದೆಯಲ್ಲೇ, ಎಲ್ಲಿಂದ ಬರ್ತಾ ಇದೆ? ಸುಶೀಲಾ, ಏನು ಇಷ್ಟೊಂದು ಸುಟ್ಟು ವಾಸನೆ ಬರ್ತಾ ಇದೆ? ಹೌದು ರೀ. ಅಯ್ಯೋ ರಾಮ, ಗೀತಾ ಹೇಗಿದೆ? ಗೀತಾ